ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ದಾರೆ. ಅವರು ಇದೇ ಮೊದಲ ಬಾರಿಗೆ ಜೈಲು ಪಾಲಾಗಿರಲಿಲ್ಲ. 2011ರಲ್ಲೂ ಕೂಡ ಜೈಲು ಸೇರಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ನಡತೆ ಹೇಗಿತ್ತು, ಅವರಿಗೆ ಪಶ್ಚಾತ್ತಾಪ ಏನಾದರೂ ಕಾಡ್ತಿತ್ತಾ, ಜೈಲಿನಿಂದ ಹೋಗಬೇಕಾದ್ರೆ ಅಧಿಕಾರಿಗಳಿಗೆ ಏನು ಹೇಳಿ ಹೋದ್ರು, ಈ ಎಲ್ಲ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ 2011ರಲ್ಲಿ ಜೈಲು ಅಧಿಕಾರಿಯಾಗಿದ್ದಂಥ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 2011ರಲ್ಲಿ ನೀವು ಜೈಲು ಅಧಿಕಾರಿಯಾಗಿದ್ರಿ. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಪತ್ನಿಯ ಮೇಲೆ ಹಲ್ಲೆ ನಡೆಸಿದಂಥ ಕೇಸ್ನಲ್ಲಿ ಜೈಲು ಸೇರಿದ್ರು. ಅವರ ನಡತೆ ಹೇಗಿತ್ತು, ಯಾವ ರೀತಿ ನಡ್ಕೊಳ್ತಿದ್ರು ಜೈಲಿನಲ್ಲಿ? ಮೊದಲು ಒಂದೆರಡು ದಿವಸ ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಟೆನ್ಷನ್ ಇದ್ದಿದ್ದು ಕಡಿಮೆ ಆದ ನಂತರ ಓಡಾಡ್ಕೊಂಡಿರ್ತಿದ್ರು. ನಂತರ ಮೊದಲ ಭೇಟಿ ಅಂತ ಹೇಳಿದ್ರೆ ಅವರ ಶ್ರೀಮತಿ ಬಂದರು, ಮಗನೂ ಕರ್ಕೊಂಬಂದಿದ್ರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು. ನಂತರ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಶಿ ಇಸ್ ಎ ವೆರಿ ಗುಡ್ ಲೇಡಿ. ಅವರೇ ಫಸ್ಟು ಹೇಳಿದ್ರು ಆಗಬಾರ್ದಿತ್ತು, ಆಗಿದೆ, ಇನ್ನು ಮುಂದೆ ನಾವು ಚೆನ್ನಾಗಿರೋಣ, ಮಗುಗೋಸ್ಕರ ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ ಆಯಿತು. ನನ್ನಿಂದನೂ ದುಡುಕಾಗ್ಬಿಟ್ಟಿದ್ದೀನಿ ನಾನು, ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ, ರಿಯಲಿ ಶಿ ಇಸ್ ಗ್ರೇಟ್ ಲೇಡಿ. ಪಶ್ಚಾತ್ತಾಪ ಏನಾದರೂ ಅವ್ರು ಕಾಡ್ತಿತ್ತ ಸರ್ ಆ ಸಂದರ್ಭದಲ್ಲಿ? ನಿಮ್ಮ ಜೊತೆ ಏನಾದರೂ ಹೇಳ್ಕತ್ತಿದ್ರೆ? ಸಾಮಾನ್ಯವಾಗಿ ಕೈದಿಗಳ ಜೊತೆ ಜೈಲು ಅಧಿಕಾರಿಗಳು ಮಾತಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಏನಾದರೂ ಹೇಳ್ಕೊಂಡಿದ್ರ ಅಂತ? ಸರ್, ಏನಕ್ಕೆ ಹಿಂಗೆ ಆಯಿತು ಅಂತ ಗೊತ್ತಿಲ್ಲ. ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನಸ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ಸು ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇಂಥ ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು, ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ, ಚೆನ್ನಾಗಿರ್ತೀನಿ ಅಂತ. ನನ್ನ ಅಭಿಮಾನಿ ತಂಡ ಭಾಳ ಇದೆ, ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಭಾಳ ಇದ್ದಾರೆ. ನನ್ನೊಂದು ಫ್ಯಾಮಿಲಿ, ನಮ್ಮ ತಾಯಿ ಅಣ್ಣ ಎಲ್ಲ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳಗಡೆಯಿಂದನೇ ಅಭಿಮಾನಿಗಳಿಗೆ ಎಲ್ರಿಗೂ ಬೇಸರ ಆಗಿದ್ದರೆ ಕ್ಷಮೆ ಕೇಳ್ತೀನಿ, ಹೊರಗಡೆ ಹೋದ್ಮೇಲಿಂದ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಆಯಿತು. ಬಟ್ ವಿಧಿ ಅಂತಿರ್ತದಲ್ಲ ಸರ್, ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗೂ, ಸ್ಟಾಫ್ ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲ ಕೋಆಪ್ರೇಷನ್ನು ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ. ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ. ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ, ಹೇಳಬಾರ್ದು ಅಂತ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲೇ ಕಾಕತಾಳೀಯ ಹೋಗಿ ಬರ್ತೀನಿ ಅಂದರು. ನೋಡಿ ಈಗ ಈ ಥರ ಇದೆ. ವಿಧಿ ಮುಂದಗಡೆ ಯಾರು ಏನೂ ಇಲ್ಲ ಸರ್. ಟೈಮು ಬ್ಯಾಡ್ ಟೈಮ್, ಹಾಗಾಗಿ ಆತ ಮಾಡಿದರೋ ಇಲ್ವೋ ನಮಗೆ ಗೊತ್ತಿಲ್ಲ. ಆರೋಪ ಅಂತೂ ಬಂದಿದೆ. ಆ ವ್ಯಕ್ತಿ ಪಾಪ ರೇಣುಕಾಸ್ವಾಮಿ ಅನ್ನೋ ಪಾಪ ವ್ಯಕ್ತಿ ಸತ್ತಿದ್ದಾರೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನ ಹೆಂಡತಿ ಮಗುಗೆ, ಈಗ ಹುಡ್ತಾ ಇರೋ ಮಗುಗೆ ಒಳ್ಳೆಯದಾಗಲಿ, ಅವ್ರ ತಂದೆ ತಾಯಿಗೂ ಒಳ್ಳೆಯದಾಗಲಿ. ದರ್ಶನ್ ಮನೇಲೂ ಭಾಳ ನೊಂದಿದ್ದಾರೆ. ಇವ್ರಿಗೂ ದೇವರು ಅದನ್ನೆಲ್ಲ ದುಃಖ ಬರೆಸೋ ಶಕ್ತಿ ಕೊಡಲಿ ಅಂದ್ಬಿಟ್ಟು ನಾನು ಹೇಳ್ತೀನಿ ಸರ್. ನಾನು ಎಲ್ಲೋ ಆ ದಿನಗಳು ಮತ್ತೆ ನೆನಪಾಗುತ್ತಾ ಸರ್ ಅಂತ? ಯಾಕೆಂದರೆ ಜೈಲಿನಿಂದ ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ಅಂದರು, ಮತ್ತೆ ಜೈಲು ಹೋಗಿದ್ರು. ಅದು ಅಲ್ಲಿ ದರ್ಶನ್ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ದಿವಸದಿಂದನೂ ಎಂಥ ಕೆಲಸ ಆಗೋಯ್ತು. ಅವತ್ತು ಆ ಹುಡುಗ ಹೇಳಿದ್ದು, ಇದು ಹಿಂಗೆ ತಿರ್ಕೊಂಬಿಟ್ಟು ಬಂದ್ಬಿಡ್ತಲ್ಲಪ್ಪ, ಹಿಂಗಾಗಬಾರ್ದಿತ್ತು ಅಂದ್ಬಿಟ್ಟು ಅಂತ ಮನಸ್ಸಿಗೆ ಭಾಳ. ಯಾಕೆಂದರೆ ಯಾರಿಗೂ ಆ ಮನುಷ್ಯ ಅಲ್ಲಿದ್ದಾಗ ಏಕವಚನದಲ್ಲಿ ಮಾತಾಡ್ಸೋದಾಗಲಿ, ಯಾರ ಬಗ್ಗೆನೂ ದುರಹಂಕಾರದಲ್ಲಿ ಮಾತಾಡ್ಸಿ ಎಂಥದ್ದು ಇಲ್ಲ. ಯಾರೇ ಕೈದಿ ಅಣ್ಣ ಅಂದರೆ ನಮಸ್ಕಾರ ಅಂತಿದ್ದು. ಇನ್ನು ಮನೆ ಜನ ಬಂದರೆ ಯಾರೂ ಹೋಗ್ತಾ ಇರಲಿಲ್ಲ, ಜಾಸ್ತಿ ಭೇಟಿ ಮಾಡ್ತಿದ್ದು ಅಂತ ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣ ಫಿಲಮ್ ಡೈರೆಕ್ಟ್ರು
ನಾಗಣ್ಣ ಅಂತ ಇದ್ದಾರೆ, ಅವರು ಭಾಳ ಇದು ಮಾಡೋರು. ಬಂದಾಗ ಬೇಡ ದರ್ಶನ್ ಅವರೇ, ಆಗಿದ್ದಾಗೋಯ್ತು, ಇನ್ನು ಮುಂದೆ ಅವರು ಇದಾಗಿರಿ, ಚೆನ್ನಾಗಿರಿ, ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ ಅಂತೆಲ್ಲ ಹೇಳೋರು ಅವರು. ಅವ್ರದ್ದೇನೋ ಬಿಸ್ನೆಸ್ ಏನೋ ಮಾತಾಡೋರು ಫಿಲಮ್ ಡಿವಿಷನ್ ಬಗ್ಗೆ, ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ ಅವೆಲ್ಲ. ಹಂಗಾಗ್ಬಿಟ್ಟು ಆಯಿತು ಅಂತಿದ್ದು. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇರೋ ವಿಚಾರ ಅಂತ ಅಂದರೆ ದರ್ಶನ್ ಅವ್ರಿಗೆ VIP ಟ್ರೀಟ್ಮೆಂಟ್ ಜೈಲಿನಲ್ಲಿ ಸಿಗ್ತಾ ಇದೆ ಅಂತ. ಆ ರೀತಿ ಇರುತ್ತಾ ಸರ್? ಪ್ರತ್ಯೇಕವಾಗಿ ಕೊಠಡಿಗಳು ಇರ್ತಾವ? ಸರ್, ಒಬ್ಬರು ಚೀಫ್ ಮಿನಿಸ್ಟ್ರೋ, ಪ್ರಧಾನ ಮಂತ್ರಿನೋ, ಮಿನಿಸ್ಟ್ರೋ ಯಾರು ಬಂದಾಗ ಕೋರ್ಟಲ್ಲಿ ಕ್ಲಾಸ್ ಪ್ರಿಸ್ನರ್ ಅಂತ ಬರೀಬೇಕು ಸರ್. ಇನ್ನು ಊಟ ತಿಂಡಿ ಎಲ್ಲನೂ ರೂಮ್ಗೆ ಜೈಲಲ್ಲಿ ಏನು ಮಾಡ್ತಾರೆ ಅದನ್ನು ತೊಗೊಂಬಂದು ಕೊಡ್ತಾರೆ. ಅಷ್ಟೇ ಅಷ್ಟೇ ಅಷ್ಟೇ, ಯಾರೇ ಬರಲಿ ಸರ್. ಯಾಕೆಂದರೆ ಒಬ್ಬ ಸೆಲೆಬ್ರಿಟಿ ನಾಳೆ ಏನಾದ್ರೂ ಆತನಿಗೆ ಜೈಲೊಳಗಡೆ ವ್ಯತ್ಯಾಸ ಆಯಿತು, ಯಾರೇ VIP ವ್ಯತ್ಯಾಸ ಆಯಿತು ಅಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಎಷ್ಟು ಬರ್ತದೆ ಸರ್. ಹಾಗಾಗಿ ಎಲ್ಲ 4,000 ಜನ ಬಂದಿಗಳ ಜೊತೆ ಅವ್ರನ್ನೂ ನೋಡ್ಕೊತಾ ಇರ್ತೀವಿ. ಇದೊಂದು ಸ್ವಲ್ಪ ಜಾಸ್ತಿ ನಿಗಾ ಇಟ್ಟಿರ್ತೀವಿ ಸರ್. ಈಗ ಯಾರೋ ಅಭಿಮಾನಿ ಅಂತ ಅವನು ಹೇಳ್ತಾನೆ, ಬಂದಾಗ ಏನಾದ್ರು ತೊಗೊಂಡು ಚುಚ್ಚೋದು, ಏನಾದ್ರು ಮಾಡ್ದ ಹೊಡೆದ, ಅದು ದೊಡ್ಡ ಸುದ್ದಿ ಆಯ್ತದೆ. ತಿರ್ಗಾ ನಮ್ಗಳಿಗೆಲ್ಲ ಎನ್ಕ್ವೈರಿ ಅವು ಇವು ಎಲ್ಲ ಇರ್ತವೆ ಸರ್. ಇವೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ಸಪ್ರೇಟ್ ಇಟ್ಟು ನೋಡ್ತಾ ಇರ್ತೀವಿ ಸರ್, ಅಷ್ಟೇ. ಸರ್, ಮತ್ತೊಂದು ಅಂದರೆ ದರ್ಶನ್ ಅವರು ಮನೆ ಊಟಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಮನೆ ಊಟ ಕೊಡೋದು ಎಷ್ಟು ಸರಿ? ಜೊತೆಗೆ ನೀವು ಜೈಲು ಅಧಿಕಾರಿಯಾಗಿದ್ದವರು, ಈ ಥರದ್ದೇನಾದರೂ ಪದ್ಧತಿ ಇದೆಯಾ ಏನು ಸರ್? ನಮ್ಮ ಮ್ಯಾನ್ಯುಯಲಲ್ಲೇ ಇದೆ, ಇಟ್ಸ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಸೂಪರಿಂಟೆಂಡೆಂಟ್. ಜೊತೆಗೆ ಈ ಥರ ಬಂದಾಗ ನ್ಯಾಯಾಲಯದಲ್ಲಿ ಕೇಳ್ಕೊತಾರೆ. ಇಲ್ಲಿ ನಮ್ಮಲ್ಲಿ ಸೆಕ್ಯೂರಿಟಿ ಹೇಳ್ಬಿಟ್ಟು, ನೋಡಪ್ಪ ನೀನೊಬ್ಬನಿಗೆ ಊಟ ತರಿಸಿದ್ರೆ ನಿನ್ನ ಜೊತೇಲಿರೋರು ಎಲ್ಲರೂ ಕೇಳ್ತಾರೆ ಊಟ, ಇಲ್ಲ ನೀನೇ ಅಷ್ಟು ಜನಕ್ಕೂ ತರಿಸ್ಕೊಡ್ತೀನಿ ಅಂದರೆ ಅಷ್ಟನ್ನೆಲ್ಲ ಚೆಕ್ ಮಾಡಿ ನೋಡಿ ಬಿಡೋಕ್ಕೆ ನಮ್ಮಲ್ಲಿ ಜನನೂ ಕಡಿಮೆ ಇರ್ತಾರೆ. ಒಬ್ಬರೇ ವ್ಯಕ್ತಿ ಆಗಿದ್ದಿದ್ರೆ ಅದೊಂಥರ ಇರ್ತಿತ್ತು. ಈಗ ಜೊತೇಲಿರೋರೆಲ್ಲ ಅಷ್ಟೊಂದು ಜನ ಅವರೇ, ಅಲ್ಲಿ ಬೇರೆ ಬೇರೆ ಹುಡುಗರೆಲ್ಲ ಹೇಳ್ಕೊಡ್ತವೆ, ಇದೇನ ನಿಮ್ಮ ಬಾಸು ಅವರೊಬ್ಬರೇ ಊಟ ತರಿಸ್ಕೊತಾವ್ರೆ, ನಿನಗೇನಿಲ್ವಾ? ಇವು ಒಂಥರ ಇವು ಕೋತಿಗೆ ಎಂಡ ಕುಡಿಸ್ದಂಗೆ, ನನಗೂ ತರಿಸ್ಕೊಡು, ನನಗೂ ಊಟ ಬೇಕು, ನನಗೂ ತಿಂಡಿ ಬೇಕು. ಸೂಪರ್ಡೆಂಟ್ ಹತ್ರ ಪ್ರತಿ ಸೋಮವಾರ ರೌಂಡ್ಸ್ಗೆ ಹೋದಾಗ, ಸರ್ ಅವರೊಬ್ಬರಿಗೆ ಸರ್ ಊಟ ನಮಗೂ ಕೊಡಿಸಿ ಸರ್ ಅಂತ ಶುರು ಮಾಡಿದ್ರೆ ಆವಾಗ ಕಷ್ಟ ಆಗ್ತದೆ. ಅದು ಸರ್, ಈ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಈ ಕೊಲೆನೂ ಕೂಡ ಸಮರ್ಥಿಸ್ಕೊಳ್ಳುವಂಥ ಪರಿಸ್ಥಿತಿ ಈಗ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಅವರ ಅಭಿಮಾನಿಗಳು ಒಂದಷ್ಟು ಜನ ಕೊಲೆನೂ ಕೂಡ ಸಮರ್ಥಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೇನು ಹೇಳ್ತೀರಿ ಅಂತ? ಅದು ತಪ್ಪದು. ನಾವೇ